ನಾವು ಬೆಂಗಳೂರಿನಿಂದ ಹೊರಟಿರುವ ಸ್ಥಳ ಒಂದು ಐತಿಹಾಸಿಕ ದೇವಾಲಯ. ಬನ್ನಿ ತಮಗೆಲ್ಲರಿಗೂ ಆ ದೇವಾಲಯ ಯಾವುದು ಎಂದು ತೋರಿಸುತ್ತೇನೆ. ಯುದ್ಧದಲ್ಲಿ ರಾವಣ ಜಟಾಯುವಿನ ರೆಕ್ಕೆಗಳನ್ನು ತುಂಡರಿಸುತ್ತಾನೆ. ಈ 2 ರೆಕ್ಕೆಗಳು ಭೂಮಿಯ ಮೇಲೆ ಬಿದ್ದ ಸ್ಥಳದಲ್ಲಿಯೇ ಈಗ ಗರುಡ ದೇವಾಲಯವಿದೆ ಎಂದು ನಂಬಲಾಗಿದೆ. ರಾವಣನು ಜಟಾಯು ಪಕ್ಷಿಯನ್ನು ಕೊಂದ ಕಾರಣ ಮತ್ತು ಕನ್ನಡ ಭಾಷೆಯಲ್ಲಿ ಕೊಲ್ಲಲು ಎಂಬ ಪದಕ್ಕೆ ಕೋಲು ಎಂಬ ಪದವು ಕೋಲದೇವಿ ಎಂದು ಕರೆಯಲ್ಪಟ್ಟಿದೆ. ಇದು ಗರುಡ ದೇವಾಲಯವಾಗಿರುವುದರಿಂದ ಕಾಲಸರ್ಪ ದೋಷ ನಿವಾರಣೆಗೆ ನೈಸರ್ಗಿಕವಾಗಿ ಮುಖ್ಯವಾಗಿದೆ.